ವೆಸ್ಟ್ ಬೆಂಗಾಳದಲ್ಲಿ ಸರಿಸುಮಾರು 15 ವರ್ಷಗಳ ಕಾಲ ಟಿಎಂಸಿ ಆಡಳಿತ ಇತ್ತು. ಕೇವಲ ಟಿಎಂಸಿ ಮಾತ್ರ ಆಡಳಿತ 15 ವರ್ಷ ಅಂತಲ್ಲ, ಹಿಂದೆ ಕಾಂಗ್ರೆಸ್ ಕೂಡ ಸರಿಸುಮಾರು ಅನೇಕ ದಶಕಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಆಡಳಿತದಲ್ಲಿತ್ತು. ಅದಾದ ನಂತರ 34 ವರ್ಷಗಳ ಕಾಲ ಇದೇ ಕಮ್ಯುನಿಸ್ಟರು ಪಶ್ಚಿಮ ಬಂಗಾಳವನ್ನು ಆಡಳಿದ್ರು. ಅಂದರೆ ಯಾವ ಪಕ್ಷಕ್ಕೆ ಪಶ್ಚಿಮ ಬಂಗಾಳದ ಮತದಾರರ ಒಂದ್ಸರಿ ಮತದಾನ ಅಂದರೆ ಅವರಿಗೆ ಬಹುಪರಾಕ್ ಅಂತಾನಲ್ಲ, ಸರಿಸುಮಾರು ಒಂದು 2-3 ಟರ್ಮ್ಗಳ ಕಾಲ ಆ ವ್ಯಕ್ತಿನ ಮುಂದುವರಿಸಿಕೊಂಡು ಹೋಗ್ತಾರೆ ಎನ್ನುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಈ ಹಿಂದೆ ಇತಿಹಾಸದ ಚುನಾವಣಾ ಫಲಿತಾಂಶಗಳನ್ನು ನೋಡಿದಾಗ ನಾವು ನೋಡ್ತೀವಿ. 2006 ಮತ್ತು 2007ರಲ್ಲಿ ನಂದಿಗ್ರಾಮ್ ಮತ್ತು ಸಿಂಧೂರ್ ಎನ್ನುವಂಥ ಒಂದು ಹೋರಾಟಗಳ ಮುಖಾಂತರ ಯಾವ ಭೂಮಿ ಕಂಪನಿಗಳ ಪಾಲಾಗ್ತಾ ಇದೆಯೋ ಅದರ ವಿರುದ್ಧ ಹೋರಾಟ ಮಾಡಿ ಚುನಾವಣಾ ರಾಜಕಾರಣಕ್ಕೆ ಬಂದಿದ್ದಂತಹ ಮಮತಾ ಬ್ಯಾನರ್ಜಿ ಹಿಂದೆ ಬಿಜೆಪಿ ಜೊತೆಗೂ ಕೂಡ ಮೈತ್ರಿ ಮಾಡಿಕೊಂಡಿದ್ರು ಅನ್ನೋದನ್ನು ನಾವು ನೋಡಿದ್ದೀವಿ. ಇದೀಗ ಇವತ್ತೇ ಅದೇ ಬಿಜೆಪಿ ಟಿಎಂಸಿಯ ವಿರುದ್ಧ ರಾಜಕೀಯವಾಗಿ ಹೋರಾಟ ಮಾಡಿದೆ. ನಿನ್ನೆಯೂ ಕೂಡ ನಾವು ಮಾತನಾಡಿದ್ವಿ. ಜನಸಂಘದ ಸಂಸ್ಥಾಪಕರಲ್ಲಿ ಒಬ್ಬರಾದ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರ ತವರು ರಾಜ್ಯ, ಅದನ್ನು ಗೆಲ್ಲೋದಕ್ಕೆ ಬಿಜೆಪಿಯಿಂದ ಸಾಧ್ಯ ಆಗಿರಲಿಲ್ಲ. 1952ರಿಂದ ಇಲ್ಲಿಯ ತನಕವೂ ಕೂಡ ನಾನು ನಿನ್ನೆಯೂ ಕೂಡ ಹೇಳಿದ್ದೆ, ಅವರು 52ರಲ್ಲಿ 3 ಸ್ಥಾನ ಗೆದ್ದಾಗ 2 ಬಂಗಾಳದಲ್ಲಿ ಗೆದ್ದಿದ್ರು, 1 ಬೇರೆ ರಾಜ್ಯದಲ್ಲಿ ಗೆದ್ದಿದ್ರು. ಹೀಗಾಗಿ ಬಿಜೆಪಿಗೆ ಒಂದು ಅಸ್ತಿತ್ವದ ಪ್ರಶ್ನೆ ಆಗಿತ್ತು, ವೆಸ್ಟ್ ಬೆಂಗಾಳದಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ. ಅದರ ಭಾಗವಾಗಿ ಚುನಾವಣಾ ರಣತಂತ್ರಗಳನ್ನು ಹೆಣೆಯುವ ಪ್ರಯತ್ನವನ್ನು ಪ್ರತಿ ಚುನಾವಣೆಯಲ್ಲೂ ಮಾಡ್ತಾ ಹೋದರು. ಆದರೆ ವಿಪರ್ಯಾಸ ಅಂದರೆ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಸಾಧ್ಯವಾಗಿರಲಿಲ್ಲ ಪಶ್ಚಿಮ ಬಂಗಾಳದಲ್ಲಿ. ಹಾಗಾದರೆ ಹೆಂಗೆ ಸಾಧ್ಯ ಆಯಿತು? ಇದೀಗ ಬಂಗಾಳದ ಮಣ್ಣಿನಲ್ಲಿ ಕಮಲ ಅರಳಿಬಿಟ್ಟಿದೆ. ಕಮಲ ಅರಳಿದೆ. ವ್ಯಕ್ತಿ ಕೇಂದ್ರಿತ ರಾಜಕಾರಣ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಒಬ್ಬ ವ್ಯಕ್ತಿಗೆ ಅಧಿಕಾರ ಕೊಟ್ಟರೆ 10, 15, 20 ವರ್ಷಗಳ ಕಾಲ ಅಧಿಕ ಅವಧಿಗಳಿಗೆ ಮುಖ್ಯಮಂತ್ರಿ ಆಗುವಂತಹ ಉದಾಹರಣೆಗಳು ಪಶ್ಚಿಮ ಬಂಗಾಳದಲ್ಲಿ ಇದೆ. ಆದರೆ ವ್ಯಕ್ತಿ ಕೇಂದ್ರಿತ ರಾಜಕಾರಣ ಮಾಡೋದಕ್ಕೆ ಬಿಜೆಪಿಯ ಬಳಿ ವ್ಯಕ್ತಿಗಳ ಕೊರತೆ ಇತ್ತು. ಅದನ್ನು ನಿಭಾಯಿಸಿಕೊಂಡು ಬಂದು ಇದೀಗ ಚುನಾವಣೆ ಗೆಲ್ಲೋ ಪ್ರಯತ್ನವನ್ನು ಅಲ್ಲಿ ಮಾಡಿದೆ. 2021ರ ತಪ್ಪುಗಳಿಂದ ಮೋದಿ ಮತ್ತು ಅಮಿತ್ ಶಾ ಅವರೆಲ್ಲ ಅದನ್ನು ಪಾಠ ಕಲಿತು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಪಕ್ಷಾಂತರಗಳಿಂದ ಮೂಲ ಕಾರ್ಯಕರ್ತರಿಗೆಲ್ಲ ಅವರು ಅವಕಾಶಗಳನ್ನು ಕೊಟ್ಟರು. ಅದರ ಭಾಗವಾಗಿ ಈಗ ಅವರು ಚುನಾವಣೆಯನ್ನು ಗೆದ್ದಿದ್ದಾರೆ. 2019ರಲ್ಲಿ ಅವ್ರಿಗೊಂದು ಸ್ವಲ್ಪ ಬೂಸ್ಟ್ ಸಿಕ್ಕಿದ್ದಲ್ಲಿ ಬಿಜೆಪಿಗೆ 42 ಲೋಕಸಭಾ ಕ್ಷೇತ್ರಗಳ ಪೈಕಿ 18 ಸ್ಥಾನ ಗೆದ್ದರು. ಆವಾಗ ಪಶ್ಚಿಮ ಬಂಗಾಳದಲ್ಲಿ ಶುರುವಾಯಿತು, ಟಿಎಂಸಿಗೆ ಒಂದು ಪರ್ಯಾಯವಾಗಿ ಪಾರ್ಟಿ ಬೆಳೀತಾ ಇದೆ, ಅದು ಬಿಜೆಪಿ ಅನ್ನೋದು 2019ರಲ್ಲಿ. 2021ರಲ್ಲಿ ಏನಾಗ್ಬಿಡ್ತು, ಕೆಲವೊಂದಿಷ್ಟು ಡಿಫರೆನ್ಸ್ಗಳಾಯಿತು. ಮಮತಾ ಬ್ಯಾನರ್ಜಿಯವರ ಒಟ್ಟಾರೆ ಪ್ರಚಲಿತತೆ ಮತ್ತು ಅವರ ಜನಪ್ರಿಯತೆ ಉತ್ತುಂಗದಲ್ಲಿತ್ತು, ಅದೊಂದು ಪ್ಲಸ್ ಟಿಎಂಸಿಗಾಯಿತು. ಎರಡನೇದ್ದು 2021ರಲ್ಲಿ ದೊಡ್ಡ ಚರ್ಚೆ ಆಗಿದ್ದಂಥ ವಿಚಾರ ಹೊರಗಿನವರು ಮತ್ತು ಒಳಗಿನವರು. ಅಂದರೆ ಬಿಜೆಪಿ ಅಂತ ಹೇಳಿದ್ರೆ ಹೊರಗಿನದ್ದು, ಟಿಎಂಸಿ ಅಂತ ಹೇಳಿದ್ರೆ ಬಂಗಾಳ ಮಗಳ ಪಕ್ಷ ಅನ್ನೋದನ್ನು ಸಾಬೀತುಪಡಿಸುವ ಪ್ರಯತ್ನವನ್ನು ಮಾಡಿದ್ರು. ಸ್ವಲ್ಪ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಈ ಜೋಡಿಯಲ್ಲಿ ಎಡವಿತ್ತು. ಆದರೆ ಈ ಬಾರಿ ಅದನ್ನು ಸರಿಪಡಿಸಿಕೊಂಡು ಚುನಾವಣೆಯನ್ನು ಎದುರಿಸಿದ್ದಾರೆ. ಮತ್ತೊಂದು ಡಿಫರೆನ್ಸ್ ಅಂತ ಹೇಳಿದ್ರೆ, ಕಳೆದ ಬಾರಿ ಕೊರೋನಾದ ಕಾರಣಕ್ಕೆ 8 ಹಂತದಲ್ಲಿ ಚುನಾವಣೆ ನಡೆದಿತ್ತು ಪಶ್ಚಿಮ ಬಂಗಾಳದಲ್ಲಿ, ವೆಸ್ಟ್ ಬೆಂಗಾಳದಲ್ಲಿ. ಆದರೆ ಈ ಬಾರಿ ಕೇವಲ 2 ಹಂತದಲ್ಲಿ ಮಾತ್ರ ಚುನಾವಣೆಯಾಗಿದೆ. ಏನು ಡಿಫರೆನ್ಸ್ ಇದಕ್ಕೆ? 8 ಹಂತಗಳಲ್ಲಿ ಚುನಾವಣೆ ನಡೆದಾಗ ಮತಗಳು ವಿಭಜನೆ ಆಗುವಂಥ ಸಾಧ್ಯತೆಗಳಿರುತ್ತೆ, ಕೇಂದ್ರೀಕರಣ ಇರುವುದಿಲ್ಲ. 2 ಹಂತಗಳಲ್ಲಿ ಅಥವಾ ಕಡಿಮೆ ಹಂತಗಳಲ್ಲಿ ಈ ರೀತಿಯಾಗಿ ಚುನಾವಣೆ ನಡೀತಾ ಹೋದಾಗ ಒಂದು ವೇವ್ ಇರುತ್ತಲ್ಲ, ಒಂದು ಅಲೆ ಇರುತ್ತಲ್ಲ, ಆ ಅಲೆ ಒಂದು ಕಡೆ ಸೆಟ್ ಬ್ಯಾಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದು ಬಿಜೆಪಿಗೆ ಈ ಬಾರಿ ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳ್ತಿದ್ದಾರೆ. ಅದೇ ಕಾರಣಕ್ಕಾಗಿ ಈ ಬಾರಿ ವೆಸ್ಟ್ ಬೆಂಗಾಳದಲ್ಲಿ ಬಿಜೆಪಿ ಚುನಾವಣಾ ಗೆಲುವನ್ನು ಸಾಧಿಸಿದೆ ಅಂತ. ಹಾಗಾದರೆ ಬಿಜೆಪಿ ಗೆಲುವಿನ ಮಹಾ ತಂತ್ರಗಳು ಏನೇನಿತ್ತು? ನಾನು ಆವಾಗಲೇ ಹೇಳ್ತಾ ಇದ್ದೆ, ಬಿಜೆಪಿ ಅಥವಾ ಪಶ್ಚಿಮ ಬಂಗಾಳದಲ್ಲಿ ವ್ಯಕ್ತಿ ಕೇಂದ್ರಿತ ರಾಜಕಾರಣ ಇದೆ. ನೀವು ನೋಡಿ, ಬಿಧಾನ್ ಚಂದ್ರ ರಾಯ್ ಟು ಮಮತಾ ಬ್ಯಾನರ್ಜಿಯ ತನಕವೂ ಕೂಡ ಇದೇ ಬಿಧಾನ್ ಚಂದ್ರ 14 ವರ್ಷ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದರು. ಅದಾದ ನಂತರ ಜ್ಯೋತಿ ಬಸು 23 ವರ್ಷ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆದಂಥ ವ್ಯಕ್ತಿ ಇವರು. ಬುದ್ಧದೇವ್ ಭಟ್ಟಾಚಾರ್ 11 ವರ್ಷ ಆಗಿದ್ದರು, ಮಮತಾ ಬ್ಯಾನರ್ಜಿ 15 ವರ್ಷ ಆಗಿದ್ದಾರೆ. ಇದೀಗ ಇವರು ಮೊದಲ ಬಾರಿಗೆ ಆಡಳಿತಕ್ಕೆ ಬರ್ತಾ ಇದ್ದಾರೆ. ಇವರನ್ನು ಹೆಂಗೆ ತೆಗೆದುಕೊಂಡು ಹೋಗ್ತಾರೆ? ಹಾಗಾದರೆ ಹೆಂಗೆ ಸಾಧ್ಯ ಆಯ್ತಿದು? ಒಂದು ಪಕ್ಷದಲ್ಲಿ, ಒಂದು ಸಮಯದಲ್ಲಿ ಎಡಪಕ್ಷಗಳ ಕೋಟೆ ಆಗಿತ್ತು, RSS ಇಲ್ಲಿ ಕೆಲಸ ಮಾಡಿದೆ ಅಂತ ಹೇಳ್ತಿದ್ದಾರೆ. ಹೆಂಗೆ ಕೆಲಸ ಮಾಡ್ತು? ಅವರು ಬುಡಕಟ್ಟು ಸಮುದಾಯಗಳು, ಸಣ್ಣ ಸಣ್ಣ ಜಾತಿಗಳನ್ನು ಸಂಪರ್ಕ ಮಾಡಿ ಅವರನ್ನು ಮುನ್ನೆಲೆಗೆ ತರುವ ಪ್ರಯತ್ನವನ್ನು ಮಾಡಿದರು. ಅದರ ಜೊತೆಗೆ ನಾವು ನಿಮ್ಮ ಜೊತೆಗಿದ್ದೀವಿ ಎನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಅದರಲ್ಲಿ ಒಂದು ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಮಡುವಾ ಸಮುದಾಯ ಅಂತ ಒಂದು ಸಮುದಾಯ ಇದೆ ಪಶ್ಚಿಮ ಬಂಗಾಳದಲ್ಲಿ. ಯಾವ ಮಡುವಾ ಸಮುದಾಯ 2019ರಲ್ಲಿ ಇದೇ ಕೇಂದ್ರ ಸರ್ಕಾರ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತೆಗೆದುಕೊಂಡು ಬಂದಾಗ ಭಾರಿ ಪ್ರಮಾಣದಲ್ಲಿ ವ್ಯಾಪಕ ಆಕ್ರೋಶವನ್ನು ಹೊರಹಾಕಿತ್ತು.
ಇದೇ TMC ಕೂಡ ಅವರ ಜೊತೆಗೆ ನಿಂತಿದ್ದು, ನಾವು ನಿಮ್ಮ ಜೊತೆಗಿರ್ತೀವಿ, ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ. ಆದರೆ BJP ಏನು ಮಾಡ್ತು ಅಂತ ಹೇಳಿದರೆ, ಈ ಮಡುವಾ ಸಮುದಾಯ ಬಾಂಗ್ಲಾದಿಂದ ಬಂದಂತಹ ಸಮುದಾಯ ಇದು. ಈ ಸಮುದಾಯಕ್ಕೆ ಅವರು ಹೇಳಿದರು, ನೋಡಿ ನಿಮಗೆ ನಾವು ಪೌರತ್ವ ಕೊಡ್ತೀವಿ, ನಿಮ್ಮ ಪೌರತ್ವವನ್ನು ಕಿತ್ಕೊಳ್ಳಲ್ಲ, ನಿಮಗೆ ಪೌರತ್ವ ಕೊಡ್ತೀವಿ, ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿದರು. ಈ ಮಡುವಾ ಸಮುದಾಯದ ಮತಗಳು ಪಶ್ಚಿಮ ಬಂಗಾಳದಲ್ಲಿ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಆಗುತ್ತೆ. ಅವರೆಲ್ಲರೂ ಕೂಡ ಈ ಬಾರಿ ಯಾರಿಗೆ ಸಪೋರ್ಟ್ ಮಾಡಿದ್ರು? BJPಗೆ ಸಪೋರ್ಟ್ ಮಾಡಿದ್ರು. ಇದರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಮಾಡ್ತು, ತನ್ನ ವನವಾಸಿ ಕಲ್ಯಾಣ ಆಗಿರ್ಬೋದು, ಅದಾದ ನಂತರ ವಿದ್ಯಾಭಾರತಿ ಆಗಿರ್ಬೋದು, ಆರೋಗ್ಯ ಸೇವೆಗಳ ಮುಖಾಂತರ ಸಣ್ಣ ಜಾತಿಗಳನ್ನ ಟಚ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇದರ ಜೊತೆಗೆ ಮತ್ತೊಂದು ಏನಾಯಿತು ಅಂತ ಹೇಳಿದ್ರೆ, ಬಂಗಾಳ ಅಸ್ಮಿತೆಯ ಬಗ್ಗೆ TMC ಅವರು ಪ್ರಶ್ನೆ ಮಾಡಿದ್ರು. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟರು ಅವರು. ಏನಂತ ನೋಡಿ, BJP ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದರೆ ಉತ್ತರ ಭಾರತದಲ್ಲಿ ಹೇಗೆ ಮಾಂಸಾಹಾರವನ್ನು ನಿಷೇಧ ಮಾಡ್ತಾರಲ್ಲ, ಇವರು ನಾನ್ ವೆಜ್ ಅನ್ನು ನಿಷೇಧ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ನಿಷೇಧ ಮಾಡಿಬಿಡ್ತಾರೆ ಅಂತ TMC ಅವರು ಹೋದಲ್ಲಿ ಬಂದಲ್ಲಿ ಪ್ರಚಾರ ಮಾಡಿದರು. ಅದಕ್ಕೆ BJP ನಾಯಕರು ಕೌಂಟರ್ ಏನು ಮಾಡಿದರು? ಮೀನವನ್ನು ತಿನ್ನುವ ಪ್ರಯತ್ನವನ್ನು ಮಾಡಿದ್ರಲ್ಲಿ. ಅಲ್ಲಿಯ ಮೀನ ಖಾದ್ಯವನ್ನು ಊಟ ಮಾಡೋ ಮುಖಾಂತರ ನೋ ನಿಮ್ಮ ಅಸ್ಮಿತೆಗೆ ನಾವು ಟಚ್ ಮಾಡಲ್ಲ ಅಂತ. ಇವೆಲ್ಲವೂ ಕೂಡ ಚುನಾವಣೆ ಸ್ಟ್ರಾಟಜಿ ಆಗ್ತಾ ಹೋಯಿತು, BJP ಗೆಲುವಿಗೆ ಸಾಧ್ಯ ಆಯಿತು. ಮತ್ತೊಬ್ಬ ವ್ಯಕ್ತಿ ಬಗ್ಗೆ ನಾವು ಮಾತನಾಡಬೇಕು, ಸುವೇಂದು ಅಧಿಕಾರಿ. ಯಾವ ಸುವೇಂದು ಅಧಿಕಾರಿ 2006, 2007 ಆ ಸಮಯದಲ್ಲಿ ಮಮತಾ ಬ್ಯಾನರ್ಜಿ ಅವರ ಆಪ್ತರಾಗಿ ಕೆಲಸವನ್ನ ಮಾಡಿದ್ರು. ಅದೇ ಸುವೇಂದು ಅಧಿಕಾರಿಯನ್ನ BJP ಕಳೆದ ಬಾರಿ ತನ್ನತ್ತ ಸೆಳೆಯುವ ಪ್ರಯತ್ನವನ್ನು ಮಾಡ್ತು. 2020ರಲ್ಲಿ TMCಗೆ ಗುಡ್ ಬೈ ಹೇಳಿ 2020ರಲ್ಲಿ ಅವರು ವಾಪಸ್ ಬರ್ತಾರೆ. ಎಲ್ಲಿಗೆ? BJPಗೆ ಬರ್ತಾರೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿದ್ರು. 2026ರಲ್ಲೂ ಕೂಡ ಇದೇ ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿದರು. ಅವರಿಗೆ TMCಯ ಈ ಚುನಾವಣೆಯ ಸ್ಟ್ರಾಟಜಿಗಳೆಲ್ಲವೂ ಕೂಡ ಗೊತ್ತಿತ್ತು. ಗ್ರೌಂಡ್ ಲೆವೆಲಲ್ಲಿ ಹೆಂಗೆ ಕೆಲಸ ಮಾಡುತ್ತೆ ಮಮತಾ ಬ್ಯಾನರ್ಜಿ ಅವರ ಪಾರ್ಟಿ ಅಂತ. ಅವ್ರು ಹೊರಗೆ ಬರೋದಕ್ಕೆ ಕಾರಣಗಳಿತ್ತು. ಅಭಿಷೇಕ್ ಬ್ಯಾನರ್ಜಿ ಅವರ ಪ್ರಾಬಲ್ಯ ಜಾಸ್ತಿ ಆಗ್ತಾ ಇದೆ, ಮಮತಾ ಬ್ಯಾನರ್ಜಿ ಅವರ ಉತ್ತರಾಧಿಕಾರಿಯಾಗಿ ಅಭಿಷೇಕ್ ಬ್ಯಾನರ್ಜಿ ಬರ್ತಾರೆ, ಹೀಗಾಗಿ ನಾಯಕತ್ವಕ್ಕೆ ಅಲ್ಲಿ ಬೆಲೆನೇ ಇಲ್ಲ, ನಮ್ಮನ್ನ ಬೇರೆ ರೀತಿಯಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತೆಲ್ಲ ಅವರೆಲ್ಲ ಮಾತನಾಡಿ ಹೊರಗಡೆ ಬಂದರು. ಒಬ್ಬ ಉದ್ಯೋಗಿ ಅಂತ ನಮ್ಮ ನೋಡ್ಕೊಳ್ತಾ ಇದ್ದಾರೆ, TMC ಅನ್ನೋದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿಬಿಟ್ಟಿದೆ ಅಂತೆಲ್ಲ ಆರೋಪ ಮಾಡಿದ್ರು. ಆ ವ್ಯಕ್ತಿ ಹೊರಗಡೆ ಬಂದು BJPಗೆ ಸಪೋರ್ಟ್ ಮಾಡಿದ್ದಿದೆಯಲ್ಲ, ಕೆಲಸ ಮಾಡಿದ್ದಿದೆಯಲ್ಲ, ಅದರ ಪರಿಣಾಮವಾಗಿ ಸುವೇಂದು ಅಧಿಕಾರಿಯ ಪ್ರಭಾವವಿರುವಂತಹ 16 ಕ್ಷೇತ್ರಗಳಲ್ಲಿ ಇವತ್ತು BJP ಗೆದ್ದಿದೆ. ಸುವೇಂದು ಅಧಿಕಾರಿಯ ಪ್ರಾಬಲ್ಯವಿರುವಂತಹ ಮಿಡ್ನಾಪುರ ಜಿಲ್ಲೆಯ 16 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ. ಇದರ ಪರಿಣಾಮವಾಗಿ ಇವತ್ತು BJPಯಲ್ಲಿ ಗೆದ್ದಿರೋದು. ಇದರ ಜೊತೆಗೆ ಅವರು ಒಂದು ಮಾತು ಕೊಟ್ಟರು ಬಂಗಾಳದವರಿಗೆ. ಏನು ಅಂತ ಹೇಳಿದ್ರೆ, ವಿಕಸಿತ ಬಂಗಾಳದಿಂದ ವಿಕಸಿತ ಭಾರತ ಅಂತ. ಸ್ವಲ್ಪ ಡೀಟೇಲ್ಸ್ಗೆ ಹೋಗಿ ನೀವು ಬ್ರಿಟಿಷರ ಕಾಲಕ್ಕೆ ಹೋಗಿ. ಬ್ರಿಟಿಷರು ಪಶ್ಚಿಮ ಬಂಗಾಳವನ್ನು ಕೇಂದ್ರೀಕರಿಸಿಕೊಂಡು ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇದ್ರು. ಆದರೆ ಯಾವಾಗ ಎಡಪಕ್ಷಗಳು ಕಮ್ಯುನಿಸ್ಟ್ ಸರ್ಕಾರಗಳಲ್ಲಿ ಬರೋದಕ್ಕೆ ಶುರುವಾಯಿತು, ಕೈಗಾರೀಕರಣವನ್ನು ನಿಷೇಧ ಮಾಡಿದ್ರು, ಕೈಗಾರಿಕೆಗಳು ಬರೋದು ಬೇಡ ಅಂತ ಹೇಳಿದ್ರು, ಮ್ಯಾನೇಜರ್ಗಳಿಗೆ ಹೊಡೆಯೋ ಪ್ರಯತ್ನಗಳು, ಸ್ಟ್ರೈಕ್ ಆಯಿತು, ಕಾರ್ಖಾನೆಗಳಿಗೆ ಬೆಂಕಿ ಹಚ್ಚಿದ್ರು, ಹೀಗಾಗಿ ಕಾರ್ಖಾನೆಗಳ ಸಲ್ಲೇ ಇಲ್ಲ. ಇವತ್ತು BJP ಹೇಳ್ತಾ ಇದೆ ನಾವು ಉದ್ಯೋಗವನ್ನು ಕೊಡ್ತೀವಿ. ಇವೆಲ್ಲದರ ಕಾರಣಕ್ಕಾಗಿ BJP ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ದೀದಿ ಪತನಕ್ಕೆ ಕಾರಣಗಳೇನು? ಏನೋ ಕಮಲ ಅರಳಿತು, ದೀದಿ ಈ ಕೋಟೆ ಮಾತ್ರ ಛಿದ್ರ ಆಗಿಬಿಡ್ತು. ಏನೇನು ಕಾರಣ? ಸಂದೇಶ್ ಖಾಲಿ ದೌರ್ಜನ್ಯ. ನಾನು ನಿನ್ನೆ ಕೂಡ ಇದ್ರ ಬಗ್ಗೆ ಮಾತನಾಡಿದ್ವಿ. ಸಂದೇಶ್ ಖಾಲಿ ಎನ್ನುವಂತಹ TMCಯ ಈ ವ್ಯಕ್ತಿ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದು, ಅದಾದ ನಂತರ ಬಡವರ ಭೂಮಿಯನ್ನು ನುಂಗಿ ನೀರು ಕುಡಿತಾ ಇದ್ದಾನೆ ಎನ್ನುವಂಥ ಆರೋಪವನ್ನು ಹಳ್ಳಿಯ ಜನ ಮಾಡಿದಾಗ ಅವರ ವಿರುದ್ಧ ಪ್ರಕರಣಗಳೆಲ್ಲ ಶುರುವಾಯಿತು. ಇದರ ಜೊತೆಗೆ RG ಕರ್ ವೈದ್ಯಕೀಯ ಕಾಲೇಜಿನಲ್ಲಿ ಅತ್ಯಾಚಾರ ಆಗಿತ್ತು ಪ್ರಕರಣ. 2024 ಆಗಸ್ಟ್ 9ನೇ ತಾರೀಕಿಗೆ ಆಯಿತು. 31 ವರ್ಷದ ಒಬ್ಬ ತರಬೇತಿ ವೈದ್ಯಕೀಯ ಮೇಲೆ ಒಂದು ಸೆಮಿನಾರ್ ಹಾಲ್ ಮೇಲೆ ಅವರ ಮೇಲೆ ಅತ್ಯಾಚಾರ ಆಯಿತು, ಕೊಲೆ ಆಯಿತು. ಈ ಕೊಲೆ ಅಲ್ಲಿಯ ಆಡಳಿತದ ಬಗ್ಗೆ, ಮಹಿಳಾ ಸುರಕ್ಷತೆಯ ಬಗ್ಗೆ, ವೈದ್ಯಕೀಯ ವಿದ್ಯಾರ್ಥಿಗಳ ಆಕ್ರೋಶಕ್ಕೆಲ್ಲ ಕಾರಣ ಆಗಿ ದೊಡ್ಡ ಮಟ್ಟದ ಪ್ರತಿಭಟನೆಯಾಗಿ ಇವರು ಮೊದಲು ಆ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ, ಸರ್ಕಾರದ ನಿರ್ಲಕ್ಷ್ಯ ಇತ್ತು ಅನ್ನುವಂಥ ಎಲ್ಲ ಆರೋಪಗಳು ಬಂತು. ಇದರ ಭಾಗವಾಗಿ ದೊಡ್ಡ ಆಕ್ರೋಶ ಆಯಿತು. ನೀವು ವ್ಯತ್ಯಾಸ ಗಮನಿಸಿ, ಈ ಸಂತ್ರಸ್ತೆಯ ತಾಯಿ ಇದ್ರಲ್ಲ ರತ್ನ ದಬ್ನಾಥ್ ಅಂತ, RG ಕರ್ ಈ ಕಾಲೇಜ್ನಲ್ಲಿ ಆದಂಥ ಅತ್ಯಾಚಾರದ ಸಂತ್ರಸ್ತ ಇದ್ರಲ್ಲ, ಅವರ ತಾಯಿಗೆ BJP ಟಿಕೆಟ್ ಕೊಡ್ತು. ಅವರು ಪಾಣಿಹಟ್ಟಿ ಅನ್ನುವಂಥ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು MLA ಆಗಿ ಬಂದಿದ್ದಾರೆ. ಇದು BJP ಸ್ಟ್ರಾಟಜಿ. ಇದರ ಜೊತೆಗೆ ಸಂದೇಶ್ ಖಾಲಿ ಪ್ರಕರಣ ಅಂತ ನಾವೇನು ಹೇಳ್ತೀವಿ, ಆ ಪ್ರಕರಣದ ವಿರುದ್ಧ ದೊಡ್ಡದಾಗಿ ಮಾತನಾಡಿದ್ದಂತಹ, ಆರೋಪಗಳನ್ನು ಮಾಡಿದ್ದಂತಹ ರೇಖಾ ಪಾತ್ರೆ ಅಂತ, ಆ ರೇಖಾ ಎನ್ನುವಂತಹ ಮಹಿಳೆಗೆ BJP ಟಿಕೆಟ್ ಕೊಡ್ತು. ಕಳೆದ ಬಾರಿಯೂ ಕೂಡ ಅವರು ಟಿಕೆಟ್ ಕೊಟ್ಟಿದ್ರು, ಲೋಕಸಭೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು BJPಯಿಂದ ಈ ವ್ಯಕ್ತಿ ಗೆಲುವನ್ನು ಸಾಧಿಸಿದ್ದಾರೆ.
ಇವೆಲ್ಲವೂ ಕೂಡ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಚರ್ಚೆ ಆಯಿತು. ಚರ್ಚೆಯ ಪರಿಣಾಮವಾಗಿ ದೀದಿ ಕೋಟೆಯ ಪತನಕ್ಕೆ ಕಾರಣ ಆಯಿತು. ಇದರ ಜೊತೆಗೆ ಲಕ್ಷ್ಮೀ ಭಂಡಾರ್ ಅಂತ ಇವತ್ತು ಹೇಗೆ ನಮ್ಮಲ್ಲಿ 2,500 ರೂಪಾಯಿ ಹಣವನ್ನು ಕೊಡ್ತಾರೆ, ಹಾಗೆ ಮಹಿಳೆಯರಿಗೆ ಕೊಡುವಂತಹ ನೇರವಾಗಿ ಹಣವನ್ನು ಕೊಡುವಂತಹ ಪ್ರಯತ್ನ. ಆದರೆ ಈ ಯೋಜನೆಗಿಂತಲೂ ಕೂಡ ನಮಗೆ ನ್ಯಾಯ ಮುಖ್ಯ ಅಂತ ಅಲ್ಲಿಯ ಜನ ಮಾತನಾಡಿದರು. ಹೀಗಾಗಿ ಅದರ ಪ್ರಯತ್ನವಾಗಿ ಅಲ್ಲಿ ದೀದಿ ಕೋಟೆ ಪತನ ಆಯಿತು. ಭ್ರಷ್ಟಾಚಾರದ ಕಳಂಕ ಬಂದಿತ್ತು ದೀದಿ ಒಟ್ಟಾರೆ ಸರ್ಕಾರದ ಮೇಲೆ. ಶಿಕ್ಷಕರ ನೇಮಕಾತಿ ಹಗರಣ, ರೇಷನ್ ವಿಚಾರದಲ್ಲಿ ಏನು ಶಿಕ್ಷಕರ ನೇಮಕಾತಿ ಹಗರಣ, ಪಶ್ಚಿಮ ಬಂಗಾಳದಲ್ಲಿ ಕೇಳಿಬಂದ ಆರೋಪ ಏನು ಅಂತ ಹೇಳಿದ್ರೆ, ಅತಿ ಹೆಚ್ಚು ಅಂಕಗಳನ್ನು ಪಡೆದರೂ ಕೂಡ ಅತಿ ಹೆಚ್ಚು ಅಂಕ ಪಡೆದಂತಹ ಅಭ್ಯರ್ಥಿಗೆ ಶಿಕ್ಷಕರ ಪೋಸ್ಟ್ ಸಿಗಲ್ಲ. ಬದಲಾಗಿ ಯಾರಿಗೆ ಸಿಗುತ್ತೆ? ಯಾರು ಸರ್ಕಾರದ ಸಚಿವರುಗಳಿಗೆ ಹಣ ಕೊಡ್ತಾರಲ್ಲ ಅವರಿಗೆ ಪೋಸ್ಟ್ ಸಿಗುತ್ತೆ ಎನ್ನುವಂಥ ಆರೋಪಗಳು. ವ್ಯಾಪಕವಾದ ಪ್ರತಿಭಟನೆ ಆಯಿತು. ರೇಷನ್ ಹಗರಣದಿಂದ ಬೇಸತ್ತಿದ್ರು ಜನ. ಅಂದರೆ ಬಡವರಿಗೆ ಸೇರಬೇಕಾಗಿದ್ದಂತಹ ಗೋಧಿ, ಅಕ್ಕಿ ಇವೆಲ್ಲವೂ ಕೂಡ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದಕ್ಕೆ ಶುರುವಾಯಿತು. ಇದರ ಪರಿಣಾಮವಾಗಿ ಜ್ಯೋತಿಪ್ರಿಯ ಮಲ್ಲಿಕ್, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ, ಆ ವ್ಯಕ್ತಿಯ ಬಂಧನ ಆಯಿತು. ಈ ಶಿಕ್ಷಕರ ನೇಮಕಾತಿ ಹಗರಣ ಪ್ರಕರಣದಲ್ಲಿ ಅವತ್ತಿನ ಸಚಿವ ಪಾರ್ಥ್ ಚಟರ್ಜಿ, ಈ ವ್ಯಕ್ತಿಯ ಮನೆಯಲ್ಲಿ 50 ಕೋಟಿ ರೂಪಾಯಿ ಹಣ ಪತ್ತೆ ಆಯಿತು. ಈ ವ್ಯಕ್ತಿ 39 ತಿಂಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದರು. ಇದರ ಜೊತೆಗೆ ಈ ಕೇಂದ್ರ ಸರ್ಕಾರದಿಂದ ಕೆಲವೊಂದಿಷ್ಟು ಯೋಜನೆಗಳು ಬರುತ್ತೆ. ನೀವು ಗಮನಿಸಿ, ಕೇಂದ್ರ ಸರ್ಕಾರದಿಂದ ಈ ರೈತರಿಗೆ ಕಿಸಾನ್ ಸಮ್ಮಾನ್ ಹಣ ಬರುತ್ತಲ್ಲ, ಇವತ್ತಿನ ತನಕ ಪಶ್ಚಿಮ ಬಂಗಾಳದಲ್ಲಿ ಇಲ್ಲ. ಅದನ್ನು ಅವರು ಅಲ್ಲಿ ಜಾರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಉದ್ಯೋಗ ಖಾತ್ರಿ ಸಾಧ್ಯನೇ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ. ಅದನ್ನು ನಾವು ಬಿಡಲ್ಲ ಅಂತಾರೆ ಇವರು TMC ಅವರು. ಇದರ ಮುಂದುವರೆದ ಭಾಗವಾಗಿ ಕೇಂದ್ರ ಸರ್ಕಾರದ ಕೆಲ ಯೋಜನೆಗಳ ಹೆಸರನ್ನ ಬದಲಾವಣೆ ಮಾಡಿದ್ರು. ಏನೇನಂತ, ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಇದ್ದಿದ್ದನ್ನ ಪಶ್ಚಿಮ ಬಂಗಾಳದಲ್ಲಿ ಏನು ಮಾಡಿದ್ರು, ಬಾಂಗ್ಲಾರ್ ಗ್ರಾಮೀಣ್ ಸಡಕ್ ಯೋಜನೆ ಅಂತ ಮಾಡಿದ್ರು. ಅಂದ್ರೆ ನಾವು ಕೊಡ್ತಾ ಇದೀವಿ ಅನ್ನೋ ಮೆಸೇಜ್ ಅನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೆಸರನ್ನು ಏನು ಮಾಡಿದ್ರು, ಬಾಂಗ್ಲಾರ್ ಗೃಹ ಪ್ರಕಲ್ಪ ಅನ್ನುವಂಥ ಹೆಸರನ್ನು ತೆಗೆದುಕೊಂಡು ಬಂದ್ರು. ಸ್ವಚ್ಛ ಭಾರತ್ ಮಿಷನ್ 2014ರಲ್ಲಿ ಏನು ಬಂತು, ನರೇಂದ್ರ ಮೋದಿ ಅವರ ಕನಸಿನ ಕೂಸು, ಅದನ್ನು ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಮಿಷನ್ ನಿರ್ಮಲ್ ಬಾಂಗ್ಲಾ ಅನ್ನುವಂಥ ಹೆಸರಲ್ಲಿ ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡಿದ್ರು. ಇವೆಲ್ಲದರ ಭಾಗವಾಗಿ ಕೇಂದ್ರ ಸರ್ಕಾರ ಅಥವಾ ಬಿಜೆಪಿ ಇದನ್ನು ವ್ಯವಸ್ಥಿತವಾಗಿ ಪ್ರಚಾರ ಮಾಡೋ ಪ್ರಯತ್ನವನ್ನು ಮಾಡ್ತು. ಈ ವ್ಯವಸ್ಥಿತ ಪ್ರಚಾರದಿಂದ ಇವತ್ತು ಗೆಲ್ಲೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಪಂಚ ಚುನಾವಣೆಯಲ್ಲಿ ಕೈ ಎಡವಿದ್ದಲ್ಲಿ ಅನ್ನೋ ಪ್ರಶ್ನೆ, ಕಾಂಗ್ರೆಸ್ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳು ಶುರುವಾಗಿದೆ. ಹಾಗಾದರೆ ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೈತ್ರಿಯಲ್ಲಿ ಕಾಂಗ್ರೆಸ್ನ ಗೊಂದಲ ಇತ್ತು. ಏನೇನು ಗೊಂದಲಗಳಿತ್ತು? ಅದು ಸೀಟು ಹಂಚಿಕೆ ವಿಚಾರದಲ್ಲೂ ಕೂಡ ಗೊಂದಲ ಇತ್ತು. ಈ ಸೀಟು ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ಗೆ ಆದಂತಹ ಗೊಂದಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಆಯಿತು. ಇದರ ಜೊತೆಗೆ ಏನಾಗಿತ್ತು, ಸ್ಥಳೀಯ ನಾಯಕತ್ವ ಮತ್ತು ಬೂತ್ ಶಕ್ತಿ ಬಿಜೆಪಿಗೆ ಒಂದು ದೊಡ್ಡ ಮಟ್ಟದ ಬೆಂಬಲವಾಗಿ ವ್ಯಕ್ತ ಆಯಿತು. ಸ್ಥಳೀಯ ನಾಯಕತ್ವ ಮತ್ತು ಬೂತ್ ಶಕ್ತಿ, ಸುವೇಂದು ಅಧಿಕಾರಿ ಮತ್ತು ದಿಲೀಪ್ ಘೋಷ್ ಇವರ ನೇತೃತ್ವ. ದಿಲೀಪ್ ಘೋಷ್ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಪಶ್ಚಿಮ ಬಂಗಾಳದ್ದು, ಸುವೇಂದು ಅಧಿಕಾರಿ TMCಯಲ್ಲಿ ಇದ್ದವರು, ಅದಾದ ನಂತರ ಬಿಜೆಪಿಗೆ ಬಂದಂಥ ವ್ಯಕ್ತಿ. ಇವರು ಎಲ್ಲ ಕೆಲಸ ಮಾಡಿದರು. TMC ಭಾಷೆಯಲ್ಲಿ ಅವರಿಗೆಲ್ಲ ತಿರುಗೇಟ್ ಕೊಟ್ಟರು ಬಿಜೆಪಿ ನಾಯಕರು. 78,000 ಬೂತ್ಗಳಲ್ಲಿ ಸದ್ದಿಲ್ಲದೆ RSS ಇವರೆಲ್ಲ ಪ್ರಚಾರ ಮಾಡಿದರು. ನಾನು ನಿಮಗೆ ಅವಾಗಲೇ ಹೇಳ್ತಾ ಇದ್ದೆ, ಕಳೆದ ಬಾರಿ 2021ರಲ್ಲಿ ಚುನಾವಣೆ ಆದಾಗ 58 ಜನ ಸತ್ತಿದ್ರು. ಈ ಬಾರಿ ಶೂನ್ಯ ಆಗಿದೆ. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾವ ವ್ಯಕ್ತಿಯೂ ಕೂಡ ಮೃತಪಡದೆ ಮೊದಲ ಬಾರಿಗೆ ಚುನಾವಣೆ ಆಗಿರೋದು. ಕಳೆದ ಬಾರಿ ಬಿಜೆಪಿ ಕಾರ್ಯಕರ್ತರು ಹತ್ಯೆಗೊಳಗಾದಾಗೋ ಅಥವಾ ಗಾಯಕ್ಕೊಳಗಾಗದಾಗೋ ಅವರಿಗೆ ಧೈರ್ಯ ಹೇಳೋದಕ್ಕೆ ನಾಯಕರುಗಳಿರಲಿಲ್ಲ. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರೇ ಇರಲಿಲ್ಲ. ಅವರೆಲ್ಲರನ್ನು ಕೂಡ ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡಿದರು. ಇದರ ಜೊತೆಗೆ ಏನು ಮಾಡಿದರು ಅಂತ ಹೇಳಿದರೆ, ಇವರೊಂದು ಪ್ರಯತ್ನವನ್ನು ಮಾಡಿದರು. ಅವ್ರು ಯಾವ ಹೇಳಿಕೆಗಳನ್ನು ಕೊಡ್ತಾರೆ ಅದಕ್ಕೆ ಕೌಂಟರ್ ಮಾಡೋ ಪ್ರಯತ್ನವನ್ನು ಮಾಡಿದರು. TMC ಹೇಳ್ತು ಕೆಲ ಹೋಬಗೆ ಅಂತ, ಅಂದರೆ ಆಟ ನಡೆಯುತ್ತದೆ ಅಂತ ಅವ್ರು ಹೇಳಿದರು. ಆಟ ನಡೆಯುತ್ತೆ, ನೋಡ್ತಾ ಇರಿ ಅಂತ TMC ಹೇಳಿದರೆ, ಇವರು ಹೇಳಿದರು, ಬಿಜೆಪಿಯವರು ಹೇಳಿದರು ಆಟ ಮುಗಿದು ಹೋಗ್ಬಿಟ್ಟಿದೆ, ನಡೆಯೋದಕ್ಕೆ ಏನು ಬಾಕಿ ಇಲ್ಲ ಅಂತ. ಆಟ ಮುಗಿದು ಹೋಗ್ಬಿಟ್ಟಿದೆ, ಅದು ಬಿಜೆಪಿ ಪರವಾಗಿ ಆಟ ಆಗಿದೆ, ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಈ ಹೊರಗಿನವರು ಒಳಗಿನವರು ಚರ್ಚೆ ಬಂದಾಗ ಇವ್ರು ಏನು ಹೇಳಿದರು ಅಂತ ಹೇಳಿದ್ರೆ, ನೋಡಿ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದವರು, ದಿಲೀಪ್ ಘೋಷ್ ಪಶ್ಚಿಮ ಬಂಗಾಳದವರು ಅಂತ ಹೇಳಿದರು. ಇದರ ಜೊತೆಗೆ ಈಗ ಕಾಡ್ತಾ ಇರುವ ಪ್ರಶ್ನೆ ಕಾಂಗ್ರೆಸ್ನ ಅಸ್ತಿತ್ವ. ಎಲ್ಲಿ ಎಡುತ್ತು ಕಾಂಗ್ರೆಸ್ ಎಲ್ಲಿ ಎಡುತ್ತು ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ನವರೇ ಉತ್ತರವನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೈತ್ರಿಯಲ್ಲಿ ಕಾಂಗ್ರೆಸ್ ಗೊಂದಲ ಆಯಿತು. ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಪಶ್ಚಿಮ ಬಂಗಾಳದಲ್ಲಿ ಸ್ವತಂತ್ರವಾಗಿ ಹೋದರು. ಮಮತಾ ಬ್ಯಾನರ್ಜಿ ಅವರ TMC ಇಂಡಿಯಾ ಮೈತ್ರಿಕೂಟದಲ್ಲಿದೆ. ವ್ಯತ್ಯಾಸ ಇಷ್ಟೇ, ನೀವು ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಹೋರಾಟ ಮಾಡ್ತೀರಿ ಅಂತ ಬಂದಾಗ ಇಂಡಿಯಾ ಮೈತ್ರಿಕೂಟ ಅಂತ ಹೋಗ್ತೀರಿ. TMC ಮತ್ತು ಕಾಂಗ್ರೆಸ್ ಒಂದೇ ಮೈತ್ರಿಕೂಟದ ಅಡಿಯಲ್ಲಿ ಬರುತ್ತೆ. ಆದರೆ ರಾಜ್ಯಗಳ ಚುನಾವಣೆ ಅಂತ ಬಂದಾಗ ಸಪ್ರೇಟ್ TMC ಸಪ್ರೇಟ್ ಆಗುತ್ತೆ, ಆಮ್ ಆದ್ಮಿ ಸಪ್ರೇಟ್ ಆಗುತ್ತೆ, ಕಾಂಗ್ರೆಸ್ ಸಪ್ರೇಟ್ ಆಗುತ್ತೆ. ಇಲ್ಲಿ ಕೇರಳಕ್ಕೆ ಹೋದರೆ ನಿಮ್ಮದು ಅವ್ರದ್ದು LDF ಸಪ್ರೇಟ್ ಆಗುತ್ತೆ, UDF ಸಪ್ರೇಟ್ ಆಗುತ್ತೆ. ಇದು ದೊಡ್ಡ ಮಟ್ಟದ ಹಿನ್ನಡೆಯನ್ನು ಅವ್ರಿಗೆ ಕೊಡೋ ಪ್ರಯತ್ನವನ್ನು ಮಾಡುತ್ತೆ. ಮತ್ತೊಂದು ಕಡೆ ಪ್ರಭಾವಿ ನಾಯಕರ ಕೊರತೆ ಆಯಿತು. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ವಿಶೇಷ ಅನ್ನೋದಕ್ಕಿಂತ ಕಾಂಗ್ರೆಸ್ಗೆ ದುಃಖದ ಸಂಗತಿ ಅಂತ ಹೇಳಿದ್ರೆ, 2021ರಲ್ಲಿ ಇವರ ಶೂನ್ಯ ಸಾಧನೆ ಇದು.
ಪಶ್ಚಿಮ ಬಂಗಾಳದಲ್ಲಿ ಒಂದೇ ಒಂದು ಸ್ಥಾನವನ್ನು ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಅವರು 2 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಯಾವುದೇ ಮೈತ್ರಿ ಇಲ್ಲದೆ ಏಕಾಂಗಿಯಾಗಿ ಅವರು ಸ್ಪರ್ಧೆ ಮಾಡಿದ್ರು. 1947ರಿಂದ 77ರ ತನಕ ಸರಿಸುಮಾರು 30 ವರ್ಷಗಳ ಕಾಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಂತಹ ಕಾಂಗ್ರೆಸ್ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ 2 ಸ್ಥಾನಕ್ಕೆ ಬಂದು ನಿಂತಿದೆ. ಇದಕ್ಕೆ ನಾಯಕತ್ವದ ಕೊರತೆ ಅಂತ ಹೇಳ್ತಾರೆ. ಯಾಕಂದ್ರೆ ಇದೇ ಕಾಂಗ್ರೆಸ್ನಲ್ಲಿದ್ದಂಥ ಮಮತಾ ಬ್ಯಾನರ್ಜಿ 98ರಲ್ಲಿ ಹೊರಗಡೆ ಬಂದು TMCಯನ್ನು ಕಟ್ಟಿದ್ದು ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿದೆ ಎನ್ನುವಂಥ ವಿಶ್ಲೇಷಣೆಗಳಾಗ್ತಿದೆ. ಇದನ್ನು ಹೆಂಗೆ ರಿಕವರಿ ಮಾಡ್ತಾರೆ ಸದ್ಯಕ್ಕಿರುವಂಥ ಪ್ರಶ್ನೆ.